ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ರಾಕೇಶ್ ಅರವಿಂದ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ನಿಮ್ಮ ಎದುರುಗಡೆ ಬಂದಿರೋ ವಿಷಯ ಏನಪ್ಪ ಅಂತಂದ್ರೆ ಒಂದು ಸತ್ಯ ಘಟನೆ. ಆ ಸತ್ಯ ಘಟನೆ ಏನು ಅಂತಂದ್ರೆ, ಈ ಸಾಧುಗಳನ್ನ, ಈ ಸಂತರನ್ನ, ಈ ಶರಣರನ್ನ ಯಾವತ್ತೂ ಕೂಡ ಕೆಣಕಬಾರ್ದು ಅಂತ ಹೇಳ್ತಾರೆ. ಕೆಣಕಿದ್ರೆ ಏನೆಲ್ಲ ಆಗುತ್ತೆ, ಆ ಒಂದು ಘಟನೆಯನ್ನ ತಿಳಿಸ್ಕೊಡೋದಕ್ಕಂತ ಬಂದಿದ್ದೀನಿ. ಸೊ ಈ ಘಟನೆಯನ್ನ ಕೇಳೋಕ್ಕಿಂತ ಪೂರ್ವದಲ್ಲಿ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರೋ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸೊ ಯಾಕೆ ಅಂತಂದ್ರೆ, ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಈ ಥರದ ಇನ್ನಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ, ಬೆಂಬಲ ನೀವೆಲ್ಲ ಕೊಟ್ಟ ಹಾಗೆ ಆಗುತ್ತೆ ಅಂತ ಹೇಳ್ತಾ, ಸೊ ಹಾಗಾದ್ರೆ ಬನ್ನಿ ಆ ಒಂದು ಘಟನೆಯನ್ನ ನೋಡೋಣ. ಒಬ್ಬ ಗುರು, ಆ ಗುರುವಿಗೊಬ್ಬ ಶಿಷ್ಯ. ಈ ಶಿಷ್ಯ ಏನ್ ಮಾಡಿರ್ತಾನಂದ್ರೆ, ಒಂದು ಕಿರಾಣಿ ಅಂಗಡಿಯನ್ನ ತೆರೆದಿರ್ತಾನೆ. ಅಂದ್ರೆ ಇಲ್ಲಿ ದವಸ ಧಾನ್ಯಗಳು ಎಲ್ಲವೂ ಕೂಡ ಆ ಕಿರಾಣಿ ಅಂಗಡಿಯ ಒಳಗಡೆ ಸಿಗ್ತವೆ. ಆ ಕಿರಾಣಿ ಅಂಗಡಿಯ ಸ್ವಲ್ಪ ದೂರದಲ್ಲಿ ಇಬ್ಬರು ತಲೆ ಹಿಡಿಕರು ಅಂತಾರಲ್ಲ, ಈ ಮಾಡಕ್ ಕೆಲಸ ಇರೋದಿಲ್ಲ, ಇನ್ನೊಬ್ರು ತಲೆ ತಿನ್ನೋದು. ಸೊ ಇಬ್ರು ದಾಂಡಿಗರು ಬಹಳ ಏನಂದ್ರೆ ಬರೀ ದುರ್ಬುದ್ಧಿ ಅವ್ರ ಕಡೆ. ಏನಾದ್ರು ಮಾಡಿ ಯಾರನ್ನಾದ್ರು ಕೆಣಕ್ಬೇಕು ಅನ್ನೋ ಒಂದು ಬುದ್ಧಿಯನ್ನು ಇಟ್ಕೊಂಡಿರುವಂತ ಇಬ್ಬರು ದಾಂಡಿಗರವರು. ಆದ್ರೆ ಈ ಗುರುವಿಗೆ ಒಬ್ಬ ಶಿಷ್ಯ ಇರ್ತಾನಲ್ಲ, ಈ ಶಿಷ್ಯ ಒಂದು ಅಂಗಡಿಯನ್ನ ತೆರೆದಿರ್ತಾನಲ್ಲ, ಆ ಶಿಷ್ಯ ಅಂಗಡಿಯಲ್ಲಿ ಯಾರೇ ಗ್ರಾಹಕರು ಬಂದರೂ ಸಹಿತ ಅವರಿಗೆ ಇಲ್ಲ ಅಂತ ಹೇಳಿ ಕಳಿಸ್ತಾ ಇರಲಿಲ್ಲ, ಇದನ್ನೇ ಅಂತ ಹೇಳ್ತಾ ಇದ್ದ. ಆದ್ರೆ ಇವ್ರೇನಿಬ್ರು ದಾಂಡಿಗರಿದ್ರಲ್ಲ, ಇವನ್ ಅಂಗಡಿಗೆ ಯಾರಾದ್ರೂ ಬಂದ್ರೆ ಇವನು ಇಲ್ಲ ಅಂತ ಹೇಳೋದಿಲ್ಲ, ಇದೆ ಅಂತ ಹೇಳತಾನಲ್ಲ, ಹೆಂಗಾದ್ರೂ ಮಾಡಿ ಇವನ್ ಬಾಯಲ್ಲಿ ಇಲ್ಲ ಅಂತ ಬರೆಸ್ಬೇಕು ಅಂತ ಹೇಳಿ ಇವರಿಬ್ರು ದಾಂಡಿಗರು ಬಹಳ ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿ ಸೀದಾ ಅವನ ಅಂಗಡಿ ಬಳಿಗೆ ಬರ್ತಾರೆ. ಬಂದು ಆ ಅಂಗಡಿಯ ಮಾಲೀಕನ ಕೇಳ್ತಾರೆ, ನೋಡಯ್ಯ, ನಮ್ಗೆ ಹಾಲೆಲ್ಲ ಕೊಡು. ಇನ್ನೊಬ್ಬ ಕೇಳ್ತಾನೆ, ನನಗೆ ಅಬಾಬ ಕೊಡು ಅಂತಾನೆ. ಅವನಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ಏನಿದು ಇವರಿಬ್ರು ಹಾಲೆಲ್ಲ ಕೊಡೋ ಅಂತ, ಒಬ್ನು ಅಬಾಬ ಕೊಡೋ ಅಂತಾನೆ. ನಾನು ಇವತ್ತಿನವರೆಗೂ ಅಂಗಡಿಲಿ ಯಾರೇ ಗ್ರಾಹಕರು ಬಂದು ಸಹಿತ ಇಲ್ಲ ಅಂತ ಹೇಳಿಲ್ಲ, ಇವರಿಬ್ರಿಗೆ ಇದು ಕೇಳ್ತಾ ಇದಾರಲ್ಲ, ಏನ್ ಹೇಳ್ಬೇಕು, ನನಗೇನೋ ಗೊತ್ತಾಗ್ತಿಲ್ಲ, ನನಗೆ ಏನ್ ಮಾಡೋದು. ಸೊ ನಾ ಇಲ್ಲ ಅಂತೂ ಹೇಳಕ್ ಆಗಲ್ಲ, ನಾನು ಇದೆ ಅಂತಾನೆ ಹೇಳ್ಬೇಕು, ಏನ್ ಮಾಡೋದು ಅಂತ ಹೇಳಿ ಅವನು ಅಳತಾ ತನ್ನ ಗುರುವಿನ ಬಳಿ ಬರ್ತಾನೆ. ಈ ಗುರುವಿನ ಬಳಿ ಬಂದಾಗ ಇವರಿಬ್ರು ಇಲ್ಲಿ ಕುತ್ಕೊಂಡಿರ್ತಾರಲ್ಲ ಅಂಗಡಿ ಒಳಗಡೆ, ಇವರು ನೋಡು ಇವತ್ತು ಅವನಿಗೆ ಹೆಂಗ ನಾನು ಬುದ್ಧಿ ಕಲಿಸಿದೆ, ಈಗ ಅಲಲ ಅಬಾಬ ಕೊಡು ಅಂತ ನಾವು ಕೇಳಿದ್ವಿ, ಈಗ ಅವನ್ ಏನ್ ಮಾಡ್ತಾನೆ ನೋಡೋಣ ಅಂತೇಳಿ ಇವರಿಬ್ರು ಅದೇ ಅಂಗಡಿಯಲ್ಲಿ ಕೂತ್ಕೊಂಡಿರ್ತಾರೆ. ಇವನು ಗುರುವಿನ ಬಳಿ ಹೋಗಿರ್ತಾನೆ. ಗುರುವಿನ ಬಳಿ ಹೋದ ತಕ್ಷಣ ಗುರುವೇ ಅಂತೇಳಿ ಹೋಗ್ತಾನೆ. ನನ್ನ ಅಂಗಡಿಗೆ ಇಬ್ರು ಬಂದು ಅಲಲ ಅಬಾಬ ಕೊಡು ಅಂತ ಕೇಳ್ತಾ ಇದ್ದಾರೆ, ನಾನು ಏನ್ ಮಾಡ್ಲಿ ಅಂತ ಅತ್ಗೋ ಅಂತ ಅವ್ರ ಮುಂದೆ ಕೂಡ್ತಾನೆ. ಅವಾಗ ಆ ಗುರುಗಳು ಹೇಳ್ತಾರೆ, ಅಯ್ಯ ಹುಚ್ಚಪ್ಪ, ಅದಕ್ಕೆ ಯಾಕೆ ಅಳ್ತೀಯ, ಚಿಂತೆ ಮಾಡ್ಬೇಡ, ಯಾರಿಗೇನೋ ಬೇಜಾರು ಮಾಡ್ಕೋಬೇಡ, ಏನಿಲ್ಲ, ನಿನ್ನ ಅಂಗಡಿಯ ಒಳಗಡೆ ಹೋಗು, ಎಡಕ್ಕೆ ತಿರುಗು, ಅಲ್ಲಿ ಮೇಲೆ ಎರಡು ಡಬ್ಬಿ ಇದೆ, ಆ ಡಬ್ಬಿಯ ಒಳಗಡೆ ಒಂದು ಡಬ್ಬಿಯಲ್ಲಿ ಅಲಲ ಇದೆ, ಇನ್ನೊಂದು ಡಬ್ಬಿಯಲ್ಲಿ ಅಬಾಬ ಇದೆ ಅಂತ ಆ ಗುರು ಆ ಶಿಷ್ಯನಿಗೆ ಹೇಳ್ತಾರೆ. ಈ ಶಿಷ್ಯ ಅಲ್ಲಿಂದ ಸೀದಾ ಮತ್ತೆ ತನ್ನ ಅಂಗಡಿಗೆ ಬರ್ತಾನೆ. ಅಂಗಡಿಗೆ ಬಂದ ನಂತರದಲ್ಲಿ ಏನಾಗುತ್ತೆ, ಇವರಿಬ್ರಿಗೆ ಹೇಳ್ತಾನೆ, ನೋಡಿಯಾ, ನೀವಿಬ್ರು ಕೇಳಿರೋ ಅಲಲ ಬಾಬಾ ನನ್ನ ಅಂಗಡಿ ಬಲಭಾಗದಲ್ಲಿ ಹೊರಗಡೆ ಮೇಲ್ಗಡೆ ಇದೆ, ಅದನ್ನ ನೀವು ತಗೊಳ್ಳಿ ಅಂತ ಆ ಶಿಷ್ಯ ಅವರಿಬ್ಬರಿಗೆ ಹೇಳ್ತಾನೆ. ಇವರಿಬ್ರು ಆಶ್ಚರ್ಯಗೊಳ್ತಾರೆ, ಹೂನ ನಮಗ ಗೊತ್ತಿಲ್ಲ ಅಲಾ ಬಾಬಾ ಅಂತಂದ್ರೆ ಅಂತ, ಇವ್ ಐತಂತನಲ್ಲ, ಏನಿರ್ಬೋದು ಅಂತ ಇವ್ರಿಗೂ ಆಶ್ಚರ್ಯ, ಯಾಕಂದ್ರೆ ಇವ್ರಿಗೆ ಗೊತ್ತಿಲ್ಲದ ಅಲಲಾ ಬಾಬಾ ಅಂದ್ರೆ ಏನಂತ. ಸೊ ಅಂತದ್ರಲ್ಲಿ ನೋಡೇ ಬಿಡೋಣ ಅಂತೇಳಿ ಇಬ್ರು ಒಳಗೆ ಹೋಗ್ತಾರೆ. ಅಲ್ಲಿ ಹೋಗಿ ಒಂದು ಡಬ್ಬಿ ಒಳಗಡೆ ಒಬ್ಬನ ಕೈ ಹಾಕ್ತಾನೆ. ಕೈ ಹಾಕಿದ ತಕ್ಷಣ ಅಲಲಲಲಲ ಅಂತಾನೆ. ಅಲಲಲ್ಲ ಹಿಂಗಿರ್ಬೇಕು ಅಂತಂದ್ರೆ ಇನ್ನೊಬ್ಬನೇ ಅಂತಾನೆ, ಅಬಾಬ ಹೆಂಗಿರ್ಬೇಕು ಅಂತೇಳಿ ಅವನು ಇನ್ನೊಂದು ಡಬ್ಬಿ ಒಳಗಡೆ ಅವನು ಕೈ ಹಾಕ್ತಾನೆ. ಅವ ಅಬಾಬಾಬಾಬಾ ಅಂತಾನೆ. ಅಂದ್ರೆ ಈ ಎರಡೂ ಡಬ್ಬಿ ಒಳಗಡೆ ಏನಿರುತ್ತೆ ಅಂದ್ರೆ ವೀಕ್ಷಕರೇ, ಎರಡು ಡಬ್ಬಿಯಲ್ಲಿ ಚೇಳು ಇರುತ್ತೆ. ಚೇಳುಗಳು ಕಚ್ಚಿದ ತಕ್ಷಣ ಒಬ್ಬನು ಅಲಲ, ಇನ್ನೊಬ್ಬನು ಅಬಾಬ. ಈ ಒಂದು ಘಟನೆಯ, ಈ ಸತ್ಯ ಘಟನೆಯ ಒಂದು ಒಳ ಅರ್ಥ ಏನು ಅಂತಂದ್ರೆ, ಸಾಧು ಸಂತರನ್ನ ಕೆಣಕಬಾರದು,
ಕೆಣಕಿದ್ರೆ ಏನಾಗುತ್ತೆ, ಹೀಗಾಗುತ್ತೆ. ಆ ಗುರುವಿಗೆ ಗೊತ್ತಿತ್ತು ಇವರು ಮಾಡಿರೋ ಕೆಲಸ ಏನು ಅಂತ ಹೇಳಿ, ಇವ್ರು ಕೇಳಿರೋದು ಏನು ಅಂತ ಹೇಳಿ. ಅದಕ್ಕೆ ಈ ಒಂದು ಘಟನೆನೇ ಸಾಕ್ಷಿ. ಇನ್ನೊಂದು ಕಡೆ ಹೇಳ್ತಾರೆ, ಸಾಧು ಸಂತರನ್ನ ಕೆಣಕಬಾರದು, ಕೆಣಕಿ ತಿಣಕಬಾರದು ಅಂತ. ಇಷ್ಟೇ ವೀಕ್ಷಕರೇ. ಸೊ ಈ ಒಂದು ಘಟನೆ, ಈ ಒಂದು ಸತ್ಯ ಘಟನೆ ನಿಮಗೆ ಇಷ್ಟವಾಗಿದ್ದರೆ ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಎಲ್ಲ ವೀಕ್ಷಕರಿಗೆ ನಮಸ್ಕಾರ.